ಫೈನಲಿ ಯೂಟ್ಯೂಬ್ ಕಡೆಯಿಂದ 2ನೇ ಪೇಮೆಂಟ್ ನೋಡಿ ಇಷ್ಟು ಬಂದಿದೆ. ಓಕೆ, ಇಲ್ಲಿ ಎಷ್ಟಿದೆ ಏನು ಅಂತ ಎಲ್ಲನೂ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಅದಕ್ಕೂ ಮುಂಚೆ ಆ ದುಡ್ಡು ಹೆಂಗೆ ಬಂತು, ಯಾವ ಥರ ಬಂತು, ಎಷ್ಟು ಕಷ್ಟಪಟ್ಟಿದೆ ಆ ದುಡ್ಡುಗೋಸ್ಕರ ಎಲ್ಲ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಯೂಟ್ಯೂಬು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ಒಂದು ಪೋಸ್ಟ್ ಹಾಕಿದ್ದೆ, ಏನಾದರೂ ಕ್ವಶನ್ ಇದ್ದರೆ ಕೇಳಿ ಅಂತ. ಹಲವಾರು ಜನ ತುಂಬ ಕ್ವಶನ್ ಕೇಳಿದ್ದೀರಾ. ಸೊ ಅದರಲ್ಲಿ ಕೆಲವೊಂದನ್ನು ಆರಿಸ್ಕೊಂಡು ನಿಮಗೆ ಆನ್ಸರ್ ಮಾಡೋವಂಥ ಒಂದು ಪ್ರಯತ್ನ ಮಾಡ್ತೀನಿ. ತುಂಬ ಕ್ವಶನ್ಗಳು ಬಂದಿದೆ. ಯೂಟ್ಯೂಬಿಂದ ದುಡ್ಡು ಮಾಡೋದು ಹೆಂಗೆ, ಯೂಟ್ಯೂಬ್ ಓಪನ್ ಮಾಡೋದು ಹೆಂಗೆ, ಜಾಸ್ತಿ ಕೇಳಿರೋದು ಹಂಗೆ ಯೂಟ್ಯೂಬಲ್ಲಿ ದುಡ್ಡು ಮಾಡೋದು ಹೆಂಗೆ ಅದನ್ನೇ ಜಾಸ್ತಿ ಎಲ್ಲರೂ ಕೇಳಿರೋದು. ಓಕೆ, ಇಲ್ಲಿ ಓದ್ತಾ ಪ್ರತಿಯೊಬ್ಬರಿಗೂ ಅವ್ರ ಹೆಸರು ಹೇಳ್ತಾ ಆನ್ಸರ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋನ ಫುಲ್ ನೋಡಿ ಮಿಸ್ ಮಾಡಿದೆ, ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಯೂಟ್ಯೂಬಿಂದ ಹೆಂಗೆ ದುಡ್ಡು ಬರುತ್ತೆ, ಹೆಂಗೆ ದುಡ್ಡು ಮಾಡ್ಬೋದು, ಮತ್ತು ಯಾವ ಥರ ವೀಡಿಯೋ ಮಾಡಬೇಕು, ಏನೇನು ಮಾಡಬೇಕು, ಪ್ರತಿಯೊಂದು ವಿಷಯನೂ ತಿಳಿಸ್ತಾ ಹೋಗ್ತೀನಿ. ಓಕೆ, ಮೊದಲನೇ ಕ್ವಶನು ಬಸು ಕಿತ್ತೂರು ಅಂತ. ಅಣ್ಣ ಪೇಮೆಂಟ್ ಬಗ್ಗೆ ವೀಡಿಯೋ ಮಾಡಿ. ಈ ವಿಡಿಯೋ ಫುಲ್ ಪೇಮೆಂಟ್ ಬಗ್ಗೆನೇ ಇರೋದು. ಈ ಸೆಕೆಂಡ್ ಮಂತಲ್ಲಿ ನನಗೆ ಎಷ್ಟು ಪೇಮೆಂಟ್ ಬಂತು ಅಂದ್ಬಿಟ್ಟು ವೀಡಿಯೋ ಎಂಡಲ್ಲಿ ಹೇಳ್ತೀನಿ. ಓಕೆ, ಇದೇ ವಿಡಿಯೋದಲ್ಲಿ ಹೇಳ್ತೀನಿ, ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ನೋಡಿ. ಓಕೆ, ಸೆಕೆಂಡ್ನೇ ಕ್ವಶನ್ಗೆ ಹೋಗೋಣ. ಅರುಣ್ ಬ್ರೋ 333 ಅಂದ್ಬಿಟ್ಟು, ಬ್ರೋ ನನ್ನ ಚಾನಲ್ ಯಾವಾಗ ಪ್ರಮೋಷನ್ ಮಾಡಿ ಕೊಡ್ತೀರಾ? ಪ್ರಮೋಷನ್ ಅಂತ ಏನಿಲ್ಲ ಬ್ರೋ, ನಿಮ್ಮ ಪಾಡಿಗೆ ವೀಡಿಯೋ ಮಾಡ್ತಾ ಹೋದರೆ ಚಾನಲ್ ಅದ್ರ ಪಾಡಿಗೆ ಪ್ರಮೋಷನ್ ಆಗ್ತಾ ಹೋಗುತ್ತೆ. ಅಂದರೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಹೋದರೆ ತಾನಾಗೆ ಚಾನಲ್ ಪ್ರಮೋಟ್ ಆಗ್ತಾ ಹೋಗುತ್ತೆ, ನಿಮ್ಮ ಚಾನಲ್ ಬೆಳೀತಾ ಹೋಗುತ್ತೆ. ಓಕೆನಾ? ಕವನ ಅಂತ ನನ್ನ ಡಿಗ್ರಿ ಕ್ಲೋಸ್ ಫ್ರೆಂಡು, ಅವರೊಂದು ಕ್ವಶನ್ ಕೇಳಿದ್ದಾರೆ. ರೈತರ ಬಗ್ಗೆ ವೀಡಿಯೋ ಮಾಡಿ ಬಿತ್ತನೆ ಹಾಕಿ ಬೆಳೆ ಬರೋವರೆಗೂ. ಖಂಡಿತ ಮಾಡ್ತೀನಿ ಕವನ ಅವರೇ. ಅಂದರೆ ಬಿತ್ತನೆ ಹಾಕಿ ಬೆಳೆ ಬರೋವರೆಗೂ ಅಂದರೆ ಈ ವಿಡಿಯೋ ಮಾಡೋದು ತುಂಬ ಟೈಮ್ ತಗೊಳುತ್ತೆ. ಅಂದರೆ 1 ತಿಂಗಳು 2 ತಿಂಗಳಲ್ಲ, ಒಂದು ಮಿನಿಮಮ್ ಒಂದು 4-5 ತಿಂಗಳು ಬೇಕಾಗುತ್ತೆ. ಅಂದರೆ ಆ ಬೆಳೆ ಕಟಾವು ಮಾಡೋವರೆಗೂ ಪ್ರತಿಯೊಂದನ್ನು ವಿಡಿಯೋ ಮಾಡಿ ತೋರಿಸಿ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಈ ವಿಡಿಯೋನ ಖಂಡಿತ ಮಾಡ್ತೀನಿ ಕವನ ಅವರೇ. ಓಕೆ, ನಮ್ಮ ಮುಂದಿನ ಕ್ವಶನ್ 4ನೇ ಕ್ವಶನ್ಗೆ ಹೋಗೋಣ. ಮಲ್ಲಿಕಾರ್ಜುನ್ ಮರ್ಚಪ್ಪನವರ್, ಬ್ರೋ ನೀವು ಇನ್ನೂ ಯಾವ ಜಾಗಗಳಿಗೆ ಹೋಗಬೇಕು? ಅಂದರೆ ತುಂಬ ಜಾಗಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಜನಗಳು ಜಾಸ್ತಿ ನೋಡಿರೋ ಪ್ಲೇಸ್ಗಳನ್ನು ತೋರಿಸೋದಕ್ಕಿಂತ ಯಾರು ಜಾಸ್ತಿ ನೋಡಿರಲ್ಲ ಆ ಥರ ಪ್ಲೇಸ್ಗಳನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಈ ಹಿಮಾಚಲ್ ಪ್ರದೇಶ್, ಮನಾಲಿ, ಶಿಮ್ಲಾ ಆ ಥರ ಕ್ಲೈಮೇಟ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಆ ಕಡೆಗೆಲ್ಲ ಹೋಗಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಮುಂದೆ ಅಡ್ವೆಂಚರಸ್ ವೀಡಿಯೋಗಳು ಮತ್ತು ಚಾಲೆಂಜಸ್ ವೀಡಿಯೋಗಳು ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋ ನಿಮಗೆ ಯಾವ ಥರ ಬೇಕು ಅಂತ ಕೆಳಗಡೆ ಕಮೆಂಟ್ ಮಾಡಿ. ನೀವೇನು ಕಮೆಂಟ್ ಮಾಡ್ತೀರೋ ಅದೇ ವೀಡಿಯೋನ ಮಾಡ್ತೀನಿ ನಾನು. ಓಕೆ, ನಮ್ಮ ಮುಂದಿನ ಕ್ವಶನ್ 5ನೇ ಕ್ವಶನ್ಗೆ ಹೋಗೋಣ. ಕೋಟೆ ರೈಡರ್ ಅಂತ. ಅಣ್ಣ ವೀಡಿಯೋದು ಟ್ಯಾಗ್ಸು ಇಂಗ್ಲೀಷ್ ಅಕ್ಷರದಲ್ಲಿ ಹಾಕಬೇಕಾ, ಕನ್ನಡ ಅಕ್ಷರದಲ್ಲಿ ಹಾಕಬೇಕಾ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ, ಇಂಗ್ಲೀಷ್ಲಿ ಎರಡರಲ್ಲೂ ಹಾಕ್ಬೋದು. ಸೊ ಬೆಟರ್ ಅಂತ ಹೇಳಿದ್ರೆ ಇಂಗ್ಲೀಷ್ಲಿ ಹಾಕಿ, ಪರವಾಗಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಲಕ್ಷ್ಮಿ ಅಂದ್ಬಿಟ್ಟು, ಬ್ರೋ ಕ್ಯಾಮ್ರಾ ತಗೋತೀನಿ ಅಂತ ಇದ್ದಿರಲ್ಲ, ತಗೊಂಡ್ರಾ? ಕ್ಯಾಮ್ರಾ ಬದಲು ಐಫೋನ್ ತಗೊಳ್ಳಿ. ಬನ್ನಿಲಿ, ನಮ್ಮ ಮನೇಲಿ ಲಕ್ಸ್ ಸೋಪ್ ತಗೋಬತ್ತೀನಿ ಅಂತ ಹೇಳಿದ್ರೆ ನಮ್ಮವ್ವೆ ರೈಟ್ ಜಾಸ್ತಿ, ಲೈಬೈ ಸೋಪ್ ತಗೋಬಾ ಅಂತ ಹೇಳುತ್ತೆ. ಅಂಥದ್ರಲ್ಲಿ ಲಕ್ಷ ಕೊಟ್ಬಿಟ್ಟು ಐಫೋನ್ ತಗೋಬತ್ತೀನಿ ಅಂತ ನಾನು ಏನಾದರೂ ಹೇಳಿದ್ರೆ ನಮ್ಮ ಅಮ್ಮನಿಗೆ, ಸದ್ಯಕ್ಕೆ ನನ್ನ ಹತ್ರ ಅಷ್ಟೊಂದಿಲ್ಲ. ಸೊ ಮುಂದೆ ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮಂಜು ಬೋಬಿ ಅಂದ್ಬಿಟ್ಟು, ಬ್ರೋ ನಿಮ್ಮ ಗೋಲ್ ಏನು? ಸೊ ನನ್ನ ಗೋಲ್ ಬಗ್ಗೆ ಫಸ್ಟ್ Q&Aಲ್ಲೇ ಹೇಳಿದ್ದೀನಿ. ಅಂದರೆ ಗೋಲ್ ಅಂದರೆ ನನ್ನ ಆಸೆನ ಹೇಳಿದ್ದೀನಿ. ಅಂದರೆ ಮೌಂಟ್ ಎವರೆಸ್ಟ್ ಹತ್ತಬೇಕು ಅನ್ನೋದು ನಂದು ಆಸೆ. ಗೋಲ್ ಅಂದರೆ ಅದೇ, ನಾನೊಬ್ಬ ರೈತ. ಸೊ ರೈತನಾಗೆ ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಬ್ರೋ ನನ್ನ ಗೋಲ್, ಇನ್ನೇನಿಲ್ಲ. ಓಕೆ, ನಿಮ್ಮ ವೀಡಿಯೋ ಅವರೇ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ನಿಮ್ಮ ವೀಡಿಯೋದ ತಮ್ನೈಲ್ ಚೆನ್ನಾಗಿ ಮಾಡಿ ಬ್ರೋ, ಇನ್ನೂ ಚೆನ್ನಾಗಿ ಓಡುತ್ತೆ. ಓಕೆ, ನಾನು ಸಿಂಪಲ್ಲಾಗಿ ಅಲ್ಲಲ್ಲೇ ಅಂದರೆ ವೀಡಿಯೋ ಮಾಡಿರ್ತೀನಲ್ಲ ಅದರಲ್ಲೇ ಕಟ್ ಮಾಡಿ ಒಂದು ತಮ್ನೈಲ್ ಸಿಂಪಲಾಗಿ ಮಾಡ್ಕೊಬಿಡ್ತೀನಿ. ನನಗೂ ಅಷ್ಟೊಂದೇನು ಚೆನ್ನಾಗೆ ಎಲ್ಲ ಎಡಿಟ್ ಮಾಡೋಕ್ಕೆ ಬರಲ್ಲ. ಸೊ ನಿಮ್ಗೆ ಯಾರಿಗಾದ್ರು ತಮ್ನೈಲ್ ಬಗ್ಗೆ ಏನಾದರೂ ಗೊತ್ತಿದ್ದು ಎಡಿಟ್ ಮಾಡೋಕ್ಕೆ ಗೊತ್ತಿದ್ದರೆ ನನ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಮೇಲ್ ಕೊಟ್ಟಿರ್ತೀನಿ, ಅದಕ್ಕೊಂದು ಮೆಸೇಜ್ ಮಾಡಿ ತಮ್ನೈಲ್ ಮಾಡ್ಕೊಡೋರಂತೆ. ಓಕೆ, ಮುಂದಿನ ಕ್ವಶನ್ಗೆ ಹೋಗೋಣ. ಸತೀಶ್ ಅಂದ್ಬಿಟ್ಟು, ಯೂಟ್ಯೂಬಿಂದ ದುಡ್ಡು ಮಾಡೋದು ಹೇಗೆ? ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತಾ ಹೋಗಬೇಕು. ವೀಡಿಯೋಸ್ ಹಾಕ್ತಾ ಹೋದರೆ ಮಾನಿಟೈಸೇಷನ್ ಅಂತ ಇರುತ್ತೆ. ಅವ್ರದ್ದೇ ಆದ ಒಂದು ಕೆಲವು ರೂಲ್ಸು ರೆಗ್ಯುಲೇಷನ್ಸ್ಗಳು ಇರ್ತವೆ. ಸೊ ಅದನ್ನು ಫಾಲೋ ಮಾಡ್ತಾ ವೀಡಿಯೋಗಳನ್ನ ಹಾಕ್ತಾ ಹೋದರೆ ದುಡ್ಡು ಮಾಡ್ಬೋದು. ಬಟ್ ನೀವು ದುಡ್ಡನ್ನ ಮಾಡಬೇಕು ಅಂದ್ಬಿಟ್ಟು ಯೂಟ್ಯೂಬ್ಗೆ ಯಾರೂ ಬರೋಕ್ಕೆ ಹೋಗಬೇಡಿ. ಅಂದರೆ ಸ್ಟಾರ್ಟಿಂಗ್ ಇದು ತುಂಬ ಕಷ್ಟ. ಅಂದರೆ ಕಷ್ಟ ಅಂತ ಏನಿಲ್ಲ, ಕೆಲವೊಬ್ರಿಗೆ ತಕ್ಷಣಕ್ಕೆ ಕ್ಲಿಕ್ ಆಗುತ್ತೆ, ಒಬ್ಬರಿಗೆ 1 ವರ್ಷ 2 ವರ್ಷದ ತನಕನೂ ಟೈಮ್ ತಗೊಂಡಿದ್ದಿದೆ. ಫಸ್ಟ್ ಆಫ್ ಆಲ್ ನಿಮಗೆ ಇಂಟ್ರೆಸ್ಟ್ ಇದ್ದು, ಇಲ್ಲ ನಾನು ಮಾಡ್ತೀನಿ ಅನ್ನೋ ಒಂದು ಛಲ ಇದ್ದರೆ ಖಂಡಿತ ಯಾರಾದರೂ ಮಾಡ್ಬೋದು. ದುಡ್ಡು ಒಂದಕ್ಕೋಸ್ಕರನೇ ಯೂಟ್ಯೂಬ್ ಬರ್ತೀನಿ ಅಂದರೆ ಖಂಡಿತ ಅದು ವರ್ಕ್ ಆಗಲ್ಲ. ಅಂದರೆ ನಿಮ್ಮ ಫೋಕಸ್ ಎಲ್ಲ ದುಡ್ಡು ಮೇಲೆ ಇರುತ್ತೆ, ಆವಾಗ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕಾಗೋದಿಲ್ಲ. ನಾನು ಹೇಳೋದು ಇಷ್ಟೇ, ಚೆನ್ನಾಗಿ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಅಂದ್ಬಿಟ್ಟು ಒಂದು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ, ಖಂಡಿತ ದುಡ್ಡು ಮಾಡ್ಬೋದು. ಓಕೆನಾ? ಓಕೆ, ಮುಂದಿನ ಕ್ವಶನ್ 8ನೇ ಕ್ವಶನ್ಗೆ ಹೋಗೋಣ. ರೋಹಿತ್ ಪಿ ಅಂತ.
ಅಣ್ಣ ನಾನು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಸಪೋರ್ಟ್ ಮಾಡಿ. ಸೊ ನೀವು ಈ ಥರ ಕೇಳಲೇಬಾರ್ದು, ಸ್ಟಾರ್ಟ್ ಮಾಡಿಬಿಡ್ಬೇಕು. ಅಂದರೆ ಒಬ್ಬರನ್ನ ಕೇಳಿ ಅವರೇನಾದರೂ ಒಂದು ನಿಮ್ಮ ಮೈಂಡ್ ಚೇಂಜ್ ಆಗಿ ನೀವೇನು ಅಂದ್ಕೊಂಡಿರ್ತೀರ ಅದನ್ನ ಮಾಡೋಕ್ಕೆ ಒಂಥರ ಮನಸ್ಸು ಹೊಂಟೋಗಿರುತ್ತೆ, ಆ ಥರ ಆಗೋಗಿರುತ್ತೆ. ಸೊ ನೀವೇನು ಅಂದ್ಕೊಂಡಿರ್ತೀರ ಸುಮ್ಮನೆ ಮಾಡ್ತಾ ಇರ್ಬೇಕು, ಯಾರನ್ನೂ ಕೇಳಿದೆ. ಚಾರ್ಮಿಂಗ್ ಆರ್ಟ್ ಅವರು, ನಿಮ್ಮ ಕ್ವಾಲಿಫಿಕೇಷನ್ ಏನು? ಓಕೆ, ನನ್ನ ಕ್ವಾಲಿಫಿಕೇಷನ್ BCom ಕಂಪ್ಲೀಟ್ ಆಗಿದೆ. ಓಕೆ, ಮುಂದಿನ 10ನೇ ಕ್ವಶನ್ಗೆ ಹೋಗೋಣ. ಚಂದ್ರು GH ಅಂತ, ಯುವರ್ ನಂಬರ್ ಸೆಂಡ್ ಮಿ ಬ್ರೋ ಪ್ಲೀಸ್. ನಿಮ್ಮ ಹತ್ರ ಕೆಲವು ಯೂಟ್ಯೂಬ್ ಚಾನಲ್ ಸಜೆಷನ್ ಕೇಳಬೇಕು ಪ್ಲೀಸ್ ಬ್ರೋ, ರಿಪ್ಲೈ ಮೀ. ಸೊ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂದರೆ ಇನ್ಸ್ಟಾಗ್ರಾಮಲ್ಲೇ ಕಾಂಟ್ಯಾಕ್ಟ್ ಮಾಡಿ. ಸೊ ನಂಬರ್ ಅಂದರೆ ನನ್ನ ಹತ್ರ ಇರೋದೇ ಒಂದು ಮೊಬೈಲು, ಒಂದು ನಂಬರು. ಹೋದ ಸಲ ಇನ್ಸ್ಟಾಗ್ರಾಮಲ್ಲಿ ನಂಬರ್ ಕೊಟ್ಬಿಟ್ನಾ, ಏನು ಡೈಲಿ ಅಂದರೆ ನನ್ನ ಹತ್ರ ಇರೋದೇ ಇದೊಂದು ಮೊಬೈಲು ಮತ್ತು ಒಂದು ಸಿಮ್ ಇದೆ. ನಾನು ವೀಡಿಯೋ ಮಾಡೋಕ್ಕೆ ಹೋದಾಗಲೂ ಎಲ್ಲಿಗೋದ್ರೂ ಸುಮ್ಮನೆ ಫೋನ್ಗಳು ಬರ್ತಾನೆ ಇತ್ತು. ಸೊ ಅದಕ್ಕೋಸ್ಕರ ಅಲ್ಲಿ ನಂಬರ್ನ ತೆಗೆದು ಇವಾಗ ಇಮೇಲ್ ಹಾಕಿದ್ದೀನಿ. ಸೊ ನೀವೇನಾದರೂ ಕೇಳಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲೇ ಕೇಳಿ, ಇನ್ಸ್ಟಾಗ್ರಾಮಲ್ಲೇ ಆನ್ಸರ್ ಮಾಡ್ತೀನಿ. ಅಲ್ಲಿ ಆನ್ಸರ್ ಮಾಡಿಲ್ಲ ಅಂದರೂ ಪ್ರತಿ ತಿಂಗಳು ನಾನು Q&A ವೀಡಿಯೋ ಮಾಡ್ತೀನಿ. ಅದರಲ್ಲಿ ನಿಮಗೆ ಖಂಡಿತ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಓಕೆ, ನೀವು ಏನೇ ಕೇಳೋದಿದ್ರು ನನ್ನ ಇನ್ಸ್ಟಾಗ್ರಾಮ್ ಅವತಾರ್ ಶಿವ ಅಂತಲೇ ಇದೆ, ಅಲ್ಲೂ ಫಾಲೋ ಮಾಡಿ. ನಿಮ್ಗೆ ಏನು ಕ್ವಶನ್ ಇದೆ ಅದನ್ನು ಕೇಳಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಓಕೆನಾ? ಮುಂದಿನ ಕ್ವಶನ್ಗೆ ಹೋಗೋಣ. ಶಂಕರ್, ನಿಮ್ಮ ಲವರ್ ಬಗ್ಗೆ ಹೇಳಿ. ಲವರ ಇಲ್ಲ, ಏನು ಲವರ್ ಬಗ್ಗೆ ಹೇಳಿದ್ರು? ಲವರ್ ಯಾರು ಇಲ್ಲ, ಸೊ ನಾನು ಸಿಂಗಲ್. ಓಕೆ, ಮುಂದಿನ ಕ್ವಶನ್ಗೆ ಹೋಗೋಣ. ನಂದೀಶ್ ಅಂತ, ಅಣ್ಣ ಒಂದು ಸಾಂಗ್. ನನ್ನ ಸಾಂಗ್ ಕೇಳಿದ್ರೆ ನೀವು ಆಮೇಲೆ ಸ್ಕಿಪ್ ಮಾಡ್ಬಿಟ್ಟು ಹೋಗ್ಬಿಡ್ತೀರಾ. ಟ್ರೈ ಮಾಡ್ತೀನಿ, ವೀಡಿಯೋ ಕೊನೆಯಲ್ಲಿ ಟ್ರೈ ಮಾಡ್ತೀನಿ ಬ್ರೋ. ಓಕೆ, ದುನಿಯಾ ಅಂತ, ನಿಮ್ಮ ಜಾಬ್ ಏನು ಬ್ರೋ? ನನ್ನ ಜಾಬ್ ಏನು, ರೈತರಿಗೆ ಏನು ಜಾಬ್ ಇರುತ್ತೆ ಅಂದರೆ ವ್ಯವಸಾಯನೇ ನನ್ನ ಜಾಬು. ಅಂದರೆ ವ್ಯವಸಾಯದಲ್ಲಿ ಎಲ್ಲ ಥರ ಕೆಲಸನೂ ಮಾಡ್ತೀನಿ ನಾನು. ಬೆಂಗಳೂರಲ್ಲಿ ಒಂದು IT ಕಂಪ್ನಿಲಿ ಜಾಬ್ ಕೂಡ ಮಾಡ್ತಾಯಿದ್ದೆ. ಸೊ ನನಗೆ ಯಾಕೋ ಅಡ್ಜಸ್ಟ್ ಆಗಲಿಲ್ಲ, IT ಕಂಪ್ನಿ ಜಾಬು ಅಡ್ಜಸ್ಟ್ ಆಗಲಿಲ್ಲ, ಬೆಂಗಳೂರು ಅಡ್ಜಸ್ಟ್ ಆಗಲಿಲ್ಲ. ಸೊ ವಾಪಸ್ ಬಂದ್ಬಿಟ್ಟೆ. ಇವಾಗ ವ್ಯವಸಾಯನೇ ಮಾಡ್ತಾಯಿದ್ದೀನಿ, ಜೊತೆಗೆ ಯೂಟ್ಯೂಬ್ ಚಾನಲ್ನೂ ಮಾಡ್ತಾಯಿದ್ದೀನಿ. ಓಕೆ, ಮುಂದಿನ ಕ್ವಶನ್ಗೆ ಹೋಗೋಣ. ಚೆನ್ನಾಗಿದೆಯಾ? ಬ್ರೋ ಚೆನ್ನಾಗಿದ್ದೀನಿ. ಸಾರಿ, ಯಾರ್ದು ಹೆಸರೇ ಬರ್ಕೊಂಡಿಲ್ಲ ನಾನು, ಬರೀ ಅವ್ರು ಏನು ಕ್ವಶನ್ ಕೇಳಿದರೆ ಅದನ್ನ ಮಾತ್ರ ಬರ್ಕೊಂಡಿದ್ದೀನಿ, ಅವ್ರ ಹೆಸರೇ ಬರ್ಕೊಂಡಿಲ್ಲ, ಸಾರಿ ಬ್ರೋ. ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೆ, ನೀವು ನೋಡಿಲ್ಲ, ಅದಕ್ಕೆ ಬೇಜಾರಾಗಿದೆ. ಸಾರಿ ಬ್ರೋ. ಅಂದರೆ ಎಲ್ಲ ಕೆಲಸನೂ ನಾನೇ ಮಾಡಬೇಕು, ಆ ಕಡೆ ವ್ಯವಸಾಯ ಮಾಡಬೇಕು, ಈ ಕಡೆ ವೀಡಿಯೋ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ಪ್ರತಿಯೊಂದನ್ನು ನಾನೇ ಮಾಡಬೇಕಲ್ಲ. ಸೊ ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗದೇ ಇರ್ಬೋದು. ರಿಪ್ಲೈ ಮಾಡೋಕ್ಕಾಗದೇ ಇದ್ದರೂ ನಿಧಾನಕ್ಕೆ ಅದನ್ನು ಓದ್ಬಿಟ್ಟು ಈ ಥರ Q&A ವೀಡಿಯೋದಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ನನ್ನ ಧಾರಾಳವಾಗಿ ಕೇಳ್ಬೋದು ನನ್ನ ಇನ್ಸ್ಟಾಗ್ರಾಮಲ್ಲಿ. ಸಾರಿ ಬ್ರೋ. ಓಕೆ, ಐಕಾನ್ ಬಾಯ್ ಅಂತ, ಬ್ರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ನಿಮ್ಮ ಸಬ್ಸ್ಕ್ರೈಬರ್ ಜೊತೆ. ಖಂಡಿತ ಹೇಳ್ತೀನಿ. ಐಕಾನ್ ಬಾಯ್ ಅಂತ ಹೋಗಿ ನೋಡಿ, ನಿಮಗೇನಾದರೂ ಕಂಟೆಂಟ್ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಕನ್ನಡಿಗರನ್ನೇ ಬೆಳೆಸಬೇಕು, ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಫೈನಲಿ ನೀವು ಕೇಳಿದಂತಹ ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡಿದ್ದೀನಿ. ಕೊನೆ ಪ್ರಶ್ನೆ, ನಿಮಗೆ ಎಷ್ಟು ಹಣ ಬಂತು ಅಂತ. ಈ ಸಲ ಬಂದಿದ್ದು ಇಷ್ಟೇ, 18,000 ಬಂತು. ಫಸ್ಟ್ ಮಂತು 21,000 ಬಂದಿತ್ತು, ಇವಾಗ 18,000 ಬಂದಿದೆ. ಅಂದರೆ ವ್ಯೂಸ್ ಯಾವ ಥರ ಹೋಗುತ್ತೋ ಆ ಥರ ಬರುತ್ತೆ ಅಮೌಂಟು. 18,000ದಲ್ಲಿ ಎಲ್ಲ ಖರ್ಚಾಗಿ ಉಳಿದಿರೋದು ಇಷ್ಟು, ಅಂದರೆ 3,000 ರೂಪಾಯಿ ಇದೆ ಅಷ್ಟೇ. ಏನು ಖರ್ಚಾಯಿತು ಅಂತ ನಿನ್ನೆ ಒಂದು ಶಾರ್ಟ್ ವೀಡಿಯೋ ಹಾಕಿದ್ದೆ, ಅದರಲ್ಲೇ ನೋಡಿರ್ತೀರ ಅಂತ ಅನ್ಕೋತೀನಿ. ಒಂದು ಕಡೆಯಿಂದ ದುಡ್ಡು ಬಂದರೆ ಅದು 10 ಕಡೆಯಿಂದ ಹೋಗ್ತಾ ಇರುತ್ತೆ ನಮಗೆ. ನಮ್ಮ ರಾಜು ಕೂಡ ಬಂದ. ಸೊ ನಾನು ಎಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಮರದ ಮೇಲೆ ಮಾಡ್ತಾಯಿದ್ದೀನಿ. ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರಲ್ಲ, ಆನೆ ಕಾವಲು ಕಾಯ್ತಾ ಇದ್ವಲ್ಲ, ಅದೇ ಗುಳ್ಳಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಮತ್ತು ರಾಜು ಇವಾಗ ಬಂದ. ಒಳಗಡೆಗೆ ಬರ. ಇಲ್ಲೇ ಕೂತ್ಕೊತೀನಿ ಬ್ರೋ. ಅಲ್ಲೇ ಕೂತ್ಕೊಂಡೆ. ಕೂತ್ಕೊಯ್ತು. ಸೂರ್ಯ ಆಲ್ಮೋಸ್ಟ್ ಮುಳುಗ್ತಾ ಇದ್ದಾನೆ. ನಂದೀಶ್ ಅವರು ಒಂದು ಸಾಂಗ್ ಹೇಳಿ ಅಂದ್ಬಿಟ್ಟು ಕೇಳಿದರು. ಈ ಸಾಂಗ್ ನಿಮಗೋಸ್ಕರ. ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಇದಿಷ್ಟು ಹೋಗ್ಬಿಡೋನಲ್ಲೂ ಅದು ಹಿಂದಕ್ಕೆ ಅಚ್ಚೆ ಕಣ. ಜಸ್ಟ್ ಮಿಸ್ ಕೆಳಕ್ಕೆ ಹೋಗ್ಬಿಡ್ತಿದ್ವಿ ಮರದಿಂದ. ಇದಿಷ್ಟು ನೀವು ಕೇಳಿರೋಂತಹ ಕ್ವಶನ್ಗಳಿಗೆ ಆನ್ಸರ್ ಮಾಡುವಂಥ ಒಂದು ಸಣ್ಣ ಪ್ರಯತ್ನ ಆಗಿತ್ತು. ಜೊತೆಗೆ ನನ್ನ ಸೆಕೆಂಡ್ ಪೇಮೆಂಟ್ ಎಷ್ಟು ಬಂದಿತ್ತು ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಇದರಿಂದ ನಿಮಗೂ ಸ್ವಲ್ಪ ಮೋಟಿವೇಶನ್ ಸಿಕ್ಕಿದ್ರೆ, ನೀವು ಚಾನಲ್ನ ಸ್ಟಾರ್ಟ್ ಮಾಡಿದರೆ ಅಥವಾ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯಾರ ಮಾತಿಗೂ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಪಾಡಿಗೆ ಮಾಡ್ತಾ ಹೋಗಿ. ಒಂದಲ್ಲ ಒಂದಿನ ನಿಮ್ಮ ವೀಡಿಯೋನು ರೀಚ್ ಆಗುತ್ತೆ ಅಂತ ಹೇಳ್ತಾ,
ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ ಬಾಯ್ ಬಾಯ್. ಇನ್ನೊಂದು ವಿಷಯ, ತುಂಬ ಜನ ಆನೆ ಕಾವಲು ಕಾಯೋ ಪಾರ್ಟ್ ವೀಡಿಯೋ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತು ರಾಜು ಇಬ್ಬರು ಆನೆ ಕಾವಲು ಕಾಯೋ ಪಾರ್ಟ್ ವೀಡಿಯೋ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಅದು. ಸೊ ಅದನ್ನು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಫಸ್ಟು ನಾನು ಪಾರ್ಟ್ 1ಅಲ್ಲಿ ಆನೆ ಕಾವಲು ಕಾಯೋದು ಮಾತ್ರ ಹೇಳ್ಕೊಟ್ಟಿದ್ದೆ. ಸೊ ಇವಾಗ ಆನೆ ಜೊತೆಗೆ ಚಿರತೆಗಳು ಬಂದ್ಬಿಟ್ಟಿದ್ದಾವೆ. ನಮ್ಮ ಪಕ್ಕ ತೋಟಕ್ಕೆ ಒಂದು ಚಿರತೆ ಬಂದು ಒಂದು 2 ಕರುಗಳನ್ನು ಒಂದೇ ರಾತ್ರಿಗೆ ತಿಂದ್ಬಿಟ್ಟಿದೆ. ಕರಡಿಗಳು ಸಿಕ್ಕಾಬಟ್ಟೆ ಬರ್ತಾಯಿದ್ದಾವೆ ಈ ಬೇಸಿಗೆಗೆ. ಸೊ ಚಿರತೆ, ಆನೆ, ಕರಡಿ ಎಲ್ಲನೂ ಕಾಯ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಮಾಡಿ ನಿಮ್ಗೆ ತೋರಿಸ್ತೀವಿ. ಈ ವಿಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಲವ್ ಯು. ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈ ಸಾಂಗ್ ಬೇಡ, ಇನ್ನೊಂದು ಸಾಂಗ್ ಹೇಳ್ತೀವಿ. ಮಲ್ಲಾಡಡಿಕೆ ಬೇರೆ ತಾರೆ ತಂಪು, ಬೇರೆ ಥರ ಕೆಂಪಲ್ವಾ? ಯಾವ ಥರ ಸಾಂಗ್ ಹೇಳು? ಸೋತ ಹೃದಯ ಬೇಡ ಮಗ ಬೇಡ ಕಣೋ ಹುಡುಗೀರ ಸಹವಾಸ, ಲವ್ ಅಂತ ಹಿಂದೆ ಬಿದ್ರೆ ನೀನು ಡೈಲಿ ಉಪವಾಸ. ಒಂದು ಸ್ವಲ್ಪ ಕಲ್ಸ್ಬಿಟ್ಟು ಹೇಳ್ಬಿಡ ಗುರು. ಕರಿಮಣಿ ಮಾಲೀಕ ನೀನಲ್ಲ ಅಷ್ಟೇ. ರಾಜಣ್ಣ ಒಂದು ಸಾಂಗ್ ಹೇಳೋಣ. ಏನಿಲ್ಲ, ಹೇಳೋಣ ಒಂದು ಸಾಂಗ್ನ. ಜಿಟ ಸಾಂಗ್ಸ್ ಇಲ್ಲೇ ಇತ್ಕಳ ಹೇಳೋ ನನಗೆ ಗ್ಯಾನ್ ಬರ್ತೈತಿ ಈಗ. ಅದೇ ಯಾವ್ದಾನ ಅದು? ಸೊ ಓಕೆ, ಇದೇ ಲಾಸ್ಟ್ ಸಾಂಗು. ಓಕೆ ರಾಜು. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆ ತನಕ ಮರೆಯಲ್ಲ ಜೋಗಿ, ಕಡೆ ತನಕ ಮರೆಯಲ್ಲ ಜೋಗಿ. ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಬಾರ್ದು.